ಮೈಸೂರು ಬ್ರೇಕಿಂಗ್ ನ್ಯೂಸ್. ಬಿಎಂಎಸ್ಆರ್ ಸಹಕಾರ ಸಂಘಕ್ಕೆ ಹೊಸ ಸಾರಥಿ ರಮೇಶ್. ಟೀಮ್ ಅವಿರೋಧ, ಪಾರದರ್ಶಕ ಆಡಳಿತ ಭರವಸೆ. ಮೈಸೂರಿನ ಮೇಟಗಳ್ಳಿಯಲ್ಲಿ ಇಂದು ಹಬ್ಬದ ವಾತಾವರಣ. ಕಾರಣ ಬಿಎಂಎಸ್ಆರ್ ಸಹಕಾರ ಸಂಘದ ಚುನಾವಣೆ. ಕಳೆದ ಒಂದು ದಶಕದಿಂದ ನಡೆಯದಿದ್ದ ಚುನಾವಣೆ ಇಂದು ಶಾಂತಿಯುತವಾಗಿ ನಡೆಯಿತು. ಚುನಾವಣೆಗೆ ಮುನ್ನವೇ ರಮೇಶ್ ನಾಗರತ್ನ ಮತ್ತು ವಿನುತಾ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಮತ ಎಣಿಕೆಯಲ್ಲಿ ರಮೇಶ್ ಎಂಎನ್ 387 ಮತ ಪಡೆದು ಮೊದಲ ಸ್ಥಾನ ಗಳಿಸಿದರು. ಉಮಾಶಂಕರ್ ಜೆ 374, ರವಿಕುಮಾರ್ 351 ಮತ ಪಡೆದರು. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಸದಸ್ಯರು, ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಹೊಸದಾಗಿ ಆಯ್ಕೆಯಾದ ನಿರ್ದೇಶಕರು ಸಂಘದ ಅಭಿವೃದ್ಧಿ ಮತ್ತು ಸದಸ್ಯರ ಕಲ್ಯಾಣಕ್ಕೆ ಶ್ರಮಿಸುವುದಾಗಿ ಹೇಳಿದ್ದಾರೆ. ವರದಿ ಕಾಂತರಾಜು, KNKS TV4 ಮೈಸೂರು. ನಾನೇನು ಇಲ್ಲಿ ಸ್ಪರ್ಧೆ ಇಲ್ಲ, ಆದರೆ ಈ ಸಂಘದ ಶೇರ್ ಹೋಲ್ಡರ್. ಕಳೆದ 10 ವರ್ಷಗಳಿಂದ ಈ ಸಂಘ ಇದೆ. ಇದು 11ನೇ ವರ್ಷ ಬರ್ತಾ ಇದೆ. ಕಳೆದ 10 ವರ್ಷದಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಸಂಘನ ಮುನ್ನಡೆಸ್ಕೊಂಡು ಬರ್ತಿದ್ರು. ಅದೇ ಏನು ಫಸ್ಟ್ ಟೀಮ್ ಇತ್ತು ಅದೇ ಟೀಮ್ ಲಾಸ್ಟ್ ಇಯರು ಕೂಡ, ಲಾಸ್ಟ್ 5 ವರ್ಷಗಳು ಕೂಡ ಆಡಳಿತ ನಡೆಸಿದೆ. ಈ ಆಡಳಿತ ನಡೆಸಿದಂಥ ಸಂದರ್ಭದಲ್ಲಿ ಶೇರ್ ಹೋಲ್ಡರ್ಸ್ಗಳಿಗೆ ಯಾವುದೇ ರೀತಿಯಾದಂತಹ ಲಾಭನ ಈ ಸಂಘ ಕೊಟ್ಟಿರಲಿಲ್ಲ. ಮತ್ತು ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಅವರ ವಿಶ್ವಾಸನ ಗಳಿಸೋದ್ರಲ್ಲಿ ವಿಫಲ ಆಗಿತ್ತು. ಲಾಸ್ಟು ವಾರ್ಷಿಕ ಸಭೆ ನಡೆದಂಥ ಸಂದರ್ಭದಲ್ಲಿ ಎಲ್ಲ ಶೇರ್ ಹೋಲ್ಡರ್ಸು ಕೂಡ ಒಮ್ಮತದಿಂದ ಹೇಳಿದರು, ಯಾವುದು ಬಾಡಿ ಇತ್ತು ಅದನ್ನ ಡಿಸಾಲ್ವ್ ಮಾಡಿ ಹೊಸದಾಗಿ ಎಲೆಕ್ಷನ್ ಮಾಡಬೇಕು, ಹೊಸದಾಗಿ ಆಯ್ಕೆ ಆಗಬೇಕು ಅನ್ನೋದನ್ನು ಹೇಳಿತ್ತು. ಜನರಲ್ ಬಾಡಿಯಲ್ಲಿ ಒಪ್ಕೊಂಡಂಥವ್ರು ಆಮೇಲೆ ಬಂದು ಯಾರೂ ರಾಜೀನಾಮೆ ಕೊಡಲಿಲ್ಲ. ರಾಜೀನಾಮೆ ಕೊಡದೇ ಅವರೇ ಅಧಿಕಾರದಲ್ಲಿ ಮುಂದೂಡಿದ್ರು. ಈಗ ಕೊನೆಯದಾಗಿ ಎಲೆಕ್ಷನ್ ಡಿಕ್ಲೇರ್ ಆಯಿತು. ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಎಲ್ರಿಗೂ ತಿಳಿದ ಮೇಲೆ ನಮ್ಮ ಕಡೆಯಿಂದ ನಾವು ಒಂದು ತಂಡನ ಮಾಡಿ DS ಶಿವಕುಮಾರ್ ಅಂತೇಳಿ ನನ್ನ ಹೆಸರು. ಆ್ಯಕ್ಚುಲಿ ಸಹಕಾರ ಸಂಘ, ಈ ಸಂಘಕ್ಕೆ ನಾನು ಕಳೆದ ಸುಮಾರು 10 ವರ್ಷದ ಹಿಂದೆ ಸದಸ್ಯನಾಗಿದ್ದೆ. ಸುಮಾರು ವರ್ಷ ಜನರಲ್ ಬಾಡಿ ಮೀಟಿಂಗ್ ಅಂತೇಳಿ ಮಾಡ್ತಾನೇ ಇದ್ದರು. ಆಗ ನಾವೆಲ್ಲ ಕೆಲವು ಸಜೆಷನ್ನ ಕೊಡ್ತಾ ಇದ್ವಿ ಅವ್ರಗಳಿಗೆ. ಬಟ್ ಅವ್ರೇನೋ ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅನಿಸುತ್ತೆ, ಅಥವಾ ಏನು ಇಂಪ್ಲಿಮೆಂಟ್ ಕಾಣಲಿಲ್ಲ. ಇದುವರೆಗೂ 10 ವರ್ಷ ಆದ್ರೂ ಅಲ್ಲೇನು ನಮಗೆ ಒಂದು 2 ತಿಂಗಳ ಹಿಂದೆ ಹೋಗಿ ಅವ್ರನ್ನ ಕೇಳಿದ್ರೂ ಅವ್ರ ಹತ್ರನೇ ಕ್ಲಾರಿಟಿ ಉತ್ತರ ಇಲ್ಲ. ಯಾಕೆಂದರೆ ಕೊಟ್ಟ ಸಾಲನ ಕೆಲವು ಸಲ ಸಾಲ ಕರೆಕ್ಟಾಗಿ ವಸೂಲಾತಿ ಆಗಿರಲ್ಲ. ಅವರವರಲ್ಲೇ ಏನೇನೋ ಗೊಂದಲಗಳಿತ್ತು. ಆಗ ನಾವು ಸಂಸ್ಥಾಪಕರು ನಾವು ಮಾತಾಡಿಸ್ತೀವಿ, ಸರ್ ಏನೀಗ ಥರ ಆಗ್ತಾ ಇದೆ ಅಂತ. ಅವ್ರು ಹೇಳಿದ್ರು, ನೋಡಿ ಸರ್, ಇಲ್ಲಿ ಕೆಲವು ವ್ಯಕ್ತಿಗಳ ಕೈಲಿದೆ, ಹಾಗಾಗಿ ಕೈಯಿಂದ ಬೇರೆ ಕೈಗೆ ಬಂದರೆ ಏನಾದ್ರು ಮಾಡ್ಬೋದು, ನೀವು ಒಂದು ಯೂತ್ಗಳು ಒಂದು ಟೀಮ್ನ ಮಾಡಿದ್ರೆ ನಾವು ಮಾಡ್ಬೋದು ಅಂತೇಳಿ ಹೇಳಿದ್ರು. ಆ ಕ್ಷಣ ಯೋಚನೆ ಮಾಡಿದ್ವಿ ಏನೇನು ಅಂತ. ನೀವು ಆವಾಗಲೇ ಕೇಳ್ತಾ ಇದ್ರಿ ಯಾವ ಥರ ಇದು ಅಂತ. ನಾವು ಇದು ಯಾಕೆಂದರೆ ಒಂದು ಏರಿಯಾ ಬರಲ್ಲ, ಸುಬ್ರಹ್ಮಣ್ಯ ನಗರ, ಹೆಬ್ಬಾಳ, ಸಂಕ್ರಾಂತಿ ಸರ್ಕಲಿಂದ ಹಿಡಿದು BMC ನಗರ, ಮೇಟಗಳ್ಳಿ, ಇಷ್ಟೆಲ್ಲ ಕವರ್ ಆಗ್ತದೆ. ಆಮೇಲೆ ಇಲ್ಲಿ ಒಂದೇ ಪಕ್ಷದವರಿಲ್ಲ, BJP, ಕಾಂಗ್ರೆಸ್, JDS ಅಂತಿಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಇದ್ದಾರೆ. ಹಂಗಾಗಿ ಇದೆಲ್ಲ ನಮಗೆ ಪ್ಲಸ್ ಆಯಿತು. ಎಲ್ಲ ಸದಸ್ಯರುಗಳಿಗೂ ತುಂಬ ಅಭಿನಂದನೆ ತರುತ್ತೀನಿ. ಯಾಕೆಂದರೆ ಇವತ್ತು ಭಾರಿ ಉತ್ಸಾಹದಿಂದ ಬಂದು ಓಟ್ ಆಗಿದೆ. ಈಗಾಗಲೇ 600 ಓಟ್ ಆಗಿದೆ 1000 ಓಟಲ್ಲಿ. ಅವರೇ ವಾರಂಟಿಯಾಗಿ ಬಂದು ಭಾರಿ ಉತ್ಸಾಹದಿಂದ ಓಟ್ ಹಾಕಿದ್ದಾರೆ. ಭಾರಿ ಶಾಂತಿಯುತವಾಗಿ ಓಟ್ ನಡೆದಿದೆ. ನಾನೊಬ್ಬ ಮಾಜಿ ಡೈರೆಕ್ಟ್ರು, ನಾನು ಉಪಾಧ್ಯಕ್ಷ ಆಗಿದ್ದೆ. ಈಗ ನಾನು ಈ ಕಡೆ ಸ್ಪರ್ಧೆ ಮಾಡ್ತಾ ಇಲ್ಲ. ನಮ್ಮದೊಂದು ಟೀಮ್ ಕಟ್ಕೊಂಡಿದ್ದೆ. ನಾವು 3 ಜನ ವಿರೋಧ ಆಯ್ಕೆ ಆಗಿದ್ದಾರೆ. ಇನ್ನು 9 ಜನ ನಾವು ಗೆಲ್ಸ್ಕೋಬೇಕು. ಇದು ಗೆಲ್ತೀವಿ ಅಂತ ಗ್ಯಾರಂಟಿನೂ ಆಗಿದೆ, ಅದನ್ನೇನು ಡೌಟ್ ಇಲ್ಲ. ಅದೇ ಮುಂದೆ ನಾವು ಈ BMC ಸಹಕಾರ ಸಂಘನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು. ಮತ್ತು ಈ BMC ಸಹಕಾರ ಸಂಘದಿಂದ ಈ ಭಾಗದಲ್ಲಿ ನ್ಯಾಯಬೆಲೆಂಗಿ ತಂದು ಎಲ್ಲರೂ ಉಪಯೋಗ ಆಗೋಂಥ ಮಾಡಬೇಕು. ಮತ್ತು ನಮ್ಮ ಸಂಘ ಸದಸ್ಯರ ಮಕ್ಕಳುಗಳು SSLC PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರೋ ಮಕ್ಕಳುಗಳಿಗೆ ಪ್ರತಿಯೊಬ್ಬ ಪುರಸ್ಕಾರ ಅಂತ ಮಾಡಿ ಅವ್ರನ್ನೆಲ್ಲ ಸನ್ಮಾನ ಮಾಡಬೇಕು ಅಂತ ಒಂದು ಇದು ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನೂ ಹೆಚ್ಚಿನ ಶೇರ್ ಮಾಡಬೇಕು. ಈಗ ನಮ್ಮಲ್ಲಿ 1000 ಹೋಗಿದೆ. ಅದಕ್ಕೆ ಶಂಕರ್ ಅಂತ, ನಾನು ಅಭ್ಯರ್ಥಿ. ನಂದು 1ನೇ ನಂಬರು ಹಾಗೂ ಬಸ್ಸು ಚಿಹ್ನೆ ಕೊಟ್ಟಿದ್ದಾರೆ. ಅದೊಂದು ಅಡ್ವಾಂಟೇಜ್ ಆಗಿದೆ. ಆಲ್ರೆಡಿ ಫ್ರೀ ಬಸ್ ಅನ್ನೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ. ಒಂದು ಏನು ಹೇಳಬೇಕು ಅಂದರೆ, ಈ ಬ್ಯಾಂಕು ಸುಮಾರು ಈ ಏರಿಯಾದಲ್ಲಿ ಇರೋರಿಗೇ ಈ ಸೊಸೈಟಿ ಬಗ್ಗೆ ಗೊತ್ತಿಲ್ಲ, ಎಲ್ಲಿ ಬರುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ರು. ಇವತ್ತು ಎಲೆಕ್ಷನ್ ಆದಮೇಲೆ ತುಂಬ ಕಡೆ ಪ್ರಚಾರ ಆಗಿದೆ ಅಂದರೆ ತಪ್ಪೇ ಇಲ್ಲ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಪ್ರಚಾರ ಆಗ್ತಿದೆ. ಒಂದು ಎರಡನೇದೇನು ಅಂತಂದರೆ, ಈ ಸುತ್ತಮುತ್ತ ಒಂದು 15 ಎಕ್ಸ್ಟೆನ್ಷನ್ಗಳಿದೆ. ಅದಕ್ಕೆ ಇದೊಂದೇ ಒಂದು ಸಹಕಾರ ಸಂಘ ಇರೋದು. ಭಾಳಷ್ಟು ಇಂಪ್ರೂವ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಇಲ್ಲಿ ಗಂಟ ಏನೂ ಆಗಿಲ್ಲ ಅನ್ನೋದು ತುಂಬ ಜನರು ಹೇಳಿದ್ದಾರೆ ನಿಮ್ಗೆ ಆಲ್ರೆಡಿ. ಯಾಕೆ ಅಂದರೆ, ಒಂದು ಸುಮಾರು 15 ವರ್ಷದಿಂದ ಇದ್ದರೂ ಸಹ ಬರೀ 1100 ಶೇರ್ ಹೋಲ್ಡರ್ಸ್ ಇದ್ದಾರೆ. ಸಹಕಾರ ಸಂಘದಲ್ಲಿ ನಡೆಯೋಕ್ಕೆ ಅವಕಾಶ ಇರಲಿಲ್ಲ. ಯಾಕೆಂತ ಹೇಳಿದ್ರೆ, ಈ ಕಳೆದ ಒಂದು 10 ವರ್ಷದಲ್ಲಿ ಇದ್ದಂಥ ಆಡಳಿತ ಮಂಡಳಿ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ತಂದರು ಅನ್ನೋದನ್ನು ನಾವು ಮೆಂಬರ್ಸ್ಗಳು, ನಾನು ಒಬ್ಬ ಮೆಂಬರು, ಕಳೆದ 10 ವರ್ಷದಿಂದ ಮೆಂಬರ್ ಆಗಿದ್ದೀನಿ. ಈ 10 ವರ್ಷದಲ್ಲಿ ಅವರ ಆಡಳಿತನ ನಾವು ನೋಡಿದ್ವಿ. ಇದರಿಂದ ದಂಗೆ ಎದ್ದು ನಾವು
ಇದು ಚುನಾವಣೆ ನಡೀಲೇಬೇಕು ಅಂತೇಳಿ ಕಳೆದ ವಾರ್ಷಿಕ ಮಹಾಸಭೆಯಲ್ಲಿ ನಾವು ಅವ್ರಿಗೆ ಕ್ಲಿಯರಾಗಿ ಇನ್ಫಾರ್ಮ್ ಮಾಡಿದ್ವಿ. ಏನಂತ ಹೇಳಿದ್ರೆ, ನೀವು ಇಲ್ಲಿ ಕೋರ್ಡಿನೇಷನ್ ಇಲ್ಲದಂತೆ ಒಬ್ರಿಗೊಬ್ರು ಡೈರೆಕ್ಟರ್ಗಳೇ ಕಚ್ಚಾಡೋಕ್ಕೆ ಶುರು ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ವೈಯಕ್ತಿಕವಾಗಿ ಏನೇನಿಂತ ಗೊತ್ತಿಲ್ಲ. ಆದರೆ ಸಂಸ್ಥೆ ಇದೊಂದು ಸಹಕಾರ ಸಂಘ ಪಾರದರ್ಶಕವಾಗಿ ಜನರಿಗೋಸ್ಕರ ನಡೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಸಂಘನ ಸ್ಥಾಪನೆ ಮಾಡಿರೋದ್ರಿಂದ ಇದು ಚುನಾವಣೆ ನಡೀಲೇಬೇಕು ಅಂತೇಳಿ ಚುನಾವಣೆ ನಡೆಸಿ ಪಾರದರ್ಶಕ ಜೋರಾಗಿ 10 ವರ್ಷದಿಂದ ಅವಿರೋಧವಾಗಿ ಆಯ್ಕೆ ಆಯ್ತಾ ಇತ್ತು. ಇಲ್ಲಿ 10 ವರ್ಷ ಲಾಸ್ಟು ಒಂದು ವರ್ಷದ ಬ್ಯಾಕ್ ವಾರ್ಷಿಕ ಸಭೆ ಮಾಡಿದಾಗ ಅಲ್ಲಿ ನಮಗೆ ಆದಾಯ ಸಿಕ್ಕಲಿಲ್ಲ. ಓನ್ಲಿ ಫಾರ್ ಲಾಸೇ ಸಿಗ್ತಾಯಿತ್ತು. ಲಾಸು ಅಂತಂದ್ರೆ ಮೀನ್ಸ್ ಅಲ್ಲೇನು ಯಾರೂ ಮೋಸ ಮಾಡಿಲ್ಲ, ಆದರೆ ಯಾರು ಕರೆಕ್ಟಾಗಿ ಅದನ್ನು ಸಂಘ ಸಂಸ್ಥೆನ ಯಾವ ರೀತಿ ನಡೆಸಬೇಕು, ರೂಲ್ಸು ರೆಗ್ಯುಲೇಷನ್ ಇತ್ತು ಅದನ್ನೆಲ್ಲ ಬಿಟ್ಟು ಒಬ್ಬೊಬ್ಬರೇ ಅಧಿಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ಅಧಿಕಾರ ಒಬ್ಬರೇ ಮಾಡೋಕ್ಕೆ ಇದು ಒಬ್ಬರೇ ಅಧಿಕಾರ ಅಲ್ಲ. ಸಹಕಾರ ಸಂಘ ಅಂದಮೇಲೆ 100 ಜನ ಅದಕ್ಕೆ ಮೆಂಬರ್ ಆಗಿರ್ತಾರೆ, ಶೇರ್ ಹೋಲ್ಡರ್ ಆಗಿರ್ತಾರೆ. ಒಂದು 1250 ಜನ ಶೇರ್ ಹೋಲ್ಡರ್ ಇದ್ದಾರೆ. ಎಲ್ಲರಿಗೂ ಈಗ ನಾವು 1150 ರೂಪಾಯಿ ಕಟ್ಟಿದ್ದೀವಿ. 1150 ರೂಪಾಯಿ ಮಿನಿಮಮ್ ವರ್ಷಕ್ಕೆ ಒಂದು 100 ರೂಪಾಯಿನಾರು ಆದಾಯ ಕೊಡಬೇಕು, ಇಲ್ಲ ಒಂದು 50 ರೂಪಾಯಿನಾರು ಒಂದು ಆದಾಯ ಕೊಡಬೇಕು. ಏನೂ ಕೊಟ್ಟಿರಲಿಲ್ಲ. ಅದರಲ್ಲಿ ನಾವು 1150 ರೂಪಾಯಿ ಕಟ್ಟಿರೋದು ಬರೀ ನಮಗೆ ಸಿಗ್ತಾ ಇರೋದು. ನಾವು ಲಾಸ್ಟ್ ಟೈಮ್ ವಾರ್ಷಿಕ ಸಭೆ ಕೇಳಿದಾಗ 1000 ರೂಪಾಯಿ ಕೈ ಸಿಗ್ತಾಯಿದೆ, 150 ರೂಪಾಯಿ ನಮಗೆ ಲಾಸು. ಏನಕ್ಕೆ ನಾವು ಅದನ್ನು ಈ ಸಹಕಾರ ಸಂಘ ಏನಕ್ಕೆ ವಿರೋಧ ಆಯ್ಕೆ ಆಯ್ತಿದ್ದು ಅಂತ ಅಂದ್ಬಿಟ್ಟು ನಾವು ಒಂದ್ಸರಿ ಎಲ್ಲರೂ ಕೂತ್ಕೊಂಡು ಎಲ್ಲ ಮಾತಾಡಿದ್ವಿ. ಎಲ್ಲ ನಮ್ಮಲ್ಲಿ ನಾವು ಒಂದು 9 ಜನ ಟೀಮ್ ಮಾಡ್ಕೊಂಡಿದ್ದೀವಿ. 9 ಜನ ಟೀಮಲ್ಲಿ ಎಲ್ಲ ವಿದ್ಯಾವಂತರಿದ್ದಾರೆ ಮತ್ತು ಬುದ್ಧಿವಂತರಿದ್ದಾರೆ. ನಾವೆಲ್ಲ ಸೇರ್ಕೊಂಡು ಒಂದು ಸಂಘ ಸಂಸ್ಥೆನ